ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮ್ಮ ಯೂಟ್ಯೂಬ್ ಫ್ಯಾಮಿಲಿ. ಇದು R15 ವರ್ಷನ್ 4. ಇದು ರೇಡಿಯೇಟ್ರ್ ಫ್ಯಾನು ಪ್ರಾಬ್ಲಮ್ ಆಗಿ ಬಂದಿತ್ತು ತುಂಬ ದೂರದಿಂದ, ಒಂದು 50-60 ಕಿಲೋಮೀಟರ್. ನೋಡಿ, ಏರ್ ಫಿಲ್ಟ್ರ್ ಹೊಂಟೋಗಿದೆ. ನೋಡಿ ಏರ್ ಫಿಲ್ಟ್ರ್ ಯಾವ ಥರ ಆಗಿದೆ. ಲಾಸ್ಟ್ ಟೈಮ್ ಶೋರೂಮಲ್ಲಿ ಸರ್ವಿಸಿಗೆ ಬಿಟ್ಟಿದ್ರಂತೆ, ಏನೂ ಮಾಡಿಲ್ಲ ಫ್ರೆಂಡ್ಸ್. ರೇಡಿಯೇಟ್ರ್ ಫ್ಯಾನ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು, ಓವರ್ ಹೀಟಿಂಗ್ ಆಗ್ತಿತ್ತು, ಇಂಜಿನೇ ಬಾಯ್ಲಾಗೋ ಸ್ಟೇಜಿಗೆ ಬಂದುಬಿಟ್ಟಿತ್ತು. ನೋಡಿ ಫ್ರೆಂಡ್ಸ್, ಇದು ಫ್ಯಾನು ಡೈರೆಕ್ಟ್ ಮಾಡಿದ್ರು ವರ್ಕ್ ಆಗ್ತಿಲ್ಲ. ಆಯಿಲ್ ಸರ್ವಿಸು ಮಾಡ್ತಾಯಿದ್ದೀವಿ. ನೋಡಿ, ಆಯಿಲ್ ಫಿಲ್ಟ್ರನ್ನು ಓಪನ್ ಮಾಡಿದ್ದೀನಿ. ಇಂಜಿನ್ ಆಯಿಲು 1,500 ಹೊಡಿದೆ ಅಷ್ಟೇ. ಇಂಜಿನ್ ಆಯಿಲ್ ಶೋರೂಮಲ್ಲಿ ಮಾಡಿಸಿ ಯಾವ ಥರ ಬ್ಲಾಕ್ ಆಗಿದೆ ನೋಡಿ. R15 ವರ್ಷನ್ 4 ಇದು. ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬಟನನ್ನು ಮರೆದೈತೆ ಒತ್ತಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಆಲ್ ರೌಂಡ್ ಎಲ್ಲ ತೋರಿಸ್ತಾ ಇದ್ದೀನಿ. ರೇಡಿಯೇಟ್ರ್ ಎಲ್ಲ ಬಿಚ್ಚಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಗಾಡಿ ಒಂದು ಕಡೆಯಿಂದ ತೋರಿಸ್ತಾ ಇದೆ. ಲಾಸ್ಟ್ ಟೈಮು ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ದಾರೆ. ಏನು ಮಾಡ್ತೀರಾ, ಒಂದು ತಿಂಗಳೂ ಆಗಿಲ್ಲ. ಕಸ್ಟಮರ್ ಓವರ್ ಹೀಟಿಂಗ್ ಕಂಪ್ಲೇಂಟಿಂದ ಬಂದಿದ್ದರು. ನಾನು ಚೆಕ್ ಮಾಡಿದಾಗ ರೇಡಿಯೇಟ್ರ್ ಫ್ಯಾನು ಆನ್ ಆಗ್ತಿಲ್ಲ. ಅದಕ್ಕೆ ನೋಡಿ ಏರ್ ಫಿಲ್ಟ್ರ್ ಫಿಟ್ ಆಯಿತು. ನೋಡಿ ಆಯಿಲ್ ಫಿಲ್ಟ್ರನ್ನ ಹಾಕ್ತಾಯಿದ್ದೀನಿ. ಆಯಿಲ್ ಫಿಲ್ಟ್ರ್ ಹಾಕಾಯ್ತು. ಇಂಜಿನ್ ಆಯಿಲು ಚೇಂಜ್ ಮಾಡ್ತೀನಿ. ಅದಾದಮೇಲೆ ರೇಡಿಯೇಟ್ರ್ ಫ್ಯಾನು ತುಂಬ ಕಾಸ್ಟ್ಲಿ ಇದೆ ಫ್ರೆಂಡ್. ನೋಡಿ MRP ತೋರಿಸ್ತಾ ಇದ್ದೀನಿ, ತುಂಬ ಕಾಸ್ಟ್ಲಿ ಇದೆ. ಒರಿಜಿನಲ್ ಸ್ಪೇರೇ ಯೂಸ್ ಮಾಡಬೇಕು ಪ್ರತಿಯೊಂದು ಗಾಡೀಲೂ. ಯಾವುದೇ ಕಂಪ್ನಿದು ಒರಿಜಿನಲ್ ಸ್ಪೇರ್ ಯೂಸ್ ಮಾಡಿ, ಏನಕ್ಕೆ ಲೈಫ್ ಇರುತ್ತೆ ಮತ್ತು ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ. ಈ ನೋಡಿ ರೇಡಿಯೇಟ್ರ್ ಫ್ಯಾನು ಫಿಟ್ ಮಾಡಿದ್ದೀನಿ. ಫಿಟ್ ಮಾಡಿ ಆನ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇದು ಹಳೆ ಫ್ಯಾನು. ಮನೆ ಫ್ಯಾನೇ ಬಂದುಬಿಡುತ್ತೆ ಫ್ರೆಂಡ್ಸ್, ಅಷ್ಟು ಕಾಸ್ಟ್ಲಿ ಇದೆ. 2 ಫ್ಯಾನ್ ಬರುತ್ತೆ ಮನೆಯದೇ. ನೋಡಿ ಫ್ರೆಂಡ್ಸ್, ಎಲ್ಲ ಫಿಟ್ ಮಾಡೈತೆ. ಈ ಥರ ಹೊಸ ವೀಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ವಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಇಲ್ಲಿ 2 ಬೋರ್ಡ್ ಬರುತ್ತೆ, 2 ಬೋರ್ಡ್ ಬರೋದು. 10mm 2 ಬೋರ್ಡ್ ಬರುತ್ತೆ ಅಷ್ಟೇ. ಫಿಟ್ಟಿಂಗ್ ಏನು ಪ್ರಾಬ್ಲಮ್ ಇಲ್ಲ. R15 ಈಸಿ ಫ್ರೆಂಡ್ಸ್ ಕೆಲಸ ಮಾಡೋದಕ್ಕೆ. ನೋಡಿ ಫ್ರೆಂಡ್ಸ್, ಫ್ಯಾನ್ ಕನೆಕ್ಷನ್ ಕೊಡ್ತಾಯಿದ್ದೀನಿ. ಫ್ಯಾನಿಂದು ಕನೆಕ್ಷನ್ ಕೊಡ್ತಾಯಿದ್ದೀನಿ. ಟ್ಯಾಂಕಿಂದು ಫ್ಯಾನ್ ಎಲ್ಲ ಕುಣಿಸ್ತಾ ಇದೆ. ಟ್ಯಾಂಕ್ ಕನೆಕ್ಷನ್ ಕೊಡ್ತಾಯಿದ್ದೀನಿ. ನೋಡಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಮಾಡಿ ಯಾವ ಥರ ರೈಸಿಂಗು ಇದೆಲ್ಲ ಆಗುತ್ತೆ ಅನ್ನೋದು ತೋರಿಸ್ತೀನಿ. ನೋಡಿ ಫ್ಯಾನ್ ನೋಡ್ತಾ ಇದೆ ಈಗ. ನೋಡಿ ಫ್ರೆಂಡ್ಸ್, ಫ್ಯಾನ್ ನೋಡ್ತಾ ಇದೆ. ಕಾಣಿಸ್ತಾ ವಿಡಿಯೋ ಹೊಡೆದಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನೋಡಿ ಆಫ್ ಆಯಿತು, ಫ್ಯಾನ್ ಆಫ್ ಆಗಿದೆ. ನೋಡಿ ಆನ್ ಮಾಡ್ತಾಯಿದ್ದೀನಿ, ಆಫ್ ಆಗಿದೆ. ತಿರ್ಗಿ ನೋಡ್ತಾ ಇದ್ದೀನಿ. ನೋಡಿ ಯಾವ ಥರ ವರ್ಕ್ ಮಾಡ್ತಿದೆ ಅನ್ನೋದು ಪ್ರೊಸೀಜರ್ನ ನೋಡಿ. ಆಫ್ ಆಯಿತು. ನೋಡಿ ಡೈರೆಕ್ಟ್ ಮಾಡ್ತಾಯಿದ್ದೀನಿ, ಚೆಕ್ ಮಾಡಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋನ ಚೆಕ್ ಮಾಡಿ ತೋರಿಸ್ತಾ ಇದ್ದಾರೆ. ನಮ್ಮ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಗಾಡಿ ರೈಸ್ ಮಾಡಿ ಹೀಟಿಂಗಲ್ಲಿ ಯೂಸ್ ಆಗೋದನ್ನು ತೋರಿಸಿದ್ದೀನಿ. ನೋಡಿ ಗಾಡಿ ಓವರ್ ಹೀಟ್ ಮಾಡಿದ್ರೆ ಆಟೋಮೆಟಿಕ್ ಫ್ಯಾನ್ ಆಗ್ತಾಯಿದೆ. ಕಸ್ಟಮರ್ ಅಂತೂ ಬೇಸತ್ತು ಹೋಗಿದ್ರು. ಒಂದು ತಿಂಗಳಿಂದ ಸರ್ವಿಸ್ ಮಾಡಿಸಿದ್ದೀನಿ ಅಂತ ಹೇಳಿ ತುಂಬ ಒಂದು 70-80 ಕಿಲೋಮೀಟ್ರ್. ನೋಡಿ ರಿಲೇನೂ ಚೇಂಜ್ ಮಾಡಿದ್ದೀನಿ. 70-80 ಕಿಲೋಮೀಟ್ರ್ ದೂರದಿಂದ ಬಂದಿದ್ದರು. ನೋಡಿ ಇದು ಹಳೆ ರಿಲೇ, ಅದು ಹೊಸ ರಿಲೇ ಹಾಕಿ ಫಿನಿಶ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಹೊಸ ರಿಲೇ ಹಂಗೆ ಹಾಕಿದ್ದೀನಿ. ಸೇಮ್ ಪಾರ್ಟ್ ನಂಬರ್ ಹಾಕಬೇಕು, ಒರಿಜಿನಲ್ಲೇ ಹಾಕಿದ್ದೀನಿ. ಏಕೆಂದರೆ ಲೋಕಲ್ ಹಾಕ್ಬಾರ್ದು, ದಯವಿಟ್ಟು ಒರಿಜಿನಲ್ಲೇ ಫ್ರೆಂಡ್ಸ್. ನೋಡಿ ಎಲ್ಲ ಫಿನಿಶ್ ಮಾಡ್ತಾಯಿದ್ದೀನಿ. ಪ್ಯಾನಲ್ಗಳೆಲ್ಲ ಹಾಕಿ ಫಿನಿಶ್ ಮಾಡಿ ಒಂದ್ಸಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಕೊನೆವರೆಗೂ ಎಂಡ್ ಮಾಡ್ದೇ ನೋಡಿ ವಿಡಿಯೋನ. ನೋಡಿ ಫ್ರೆಂಡ್ಸ್, ಎಲ್ಲ ಫಿನಿಶ್ ಆಯಿತು. ಹೇಗಿತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ಬೇರೆಯವ್ರಿಗೆ ಯೂಸ್ಫುಲ್ ಆಗಲಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಹೊಸ ವೀಡಿಯೋನ ನಿಮ್ಮ ಮುಂದೆ ನಾವು ತರ್ತಾ ಇರ್ತೀವಿ. R15 ವರ್ಷನ್ 4 ರೆಡ್ ಕಲರ್, ಮೈ ಫೇವ್ರೇಟ್ ಬೈಕ್ ಇದು. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿ ಆಫ್ ಮಾಡ್ತಾಯಿದ್ದೀನಿ. ಏನೂ ಕಂಪ್ಲೇಂಟ್ ಇಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ
ಬಾಡಿ ಎಲ್ಲ ಫಿಟ್ ಆಯಿತು. ಬಾಡಿ ಎಲ್ಲ ಫಿಟ್ಟಾಗಿ ಕಸ್ಟಮರ್ಗೆ ಡೆಲಿವರಿ ಕೊಡಬೇಕು. ನೈಟ್ ಆಗೋಯಿತು. ಮಾರ್ನಿಂಗ್ ಬಂದಿದ್ದ ಗಾಡಿ ನೈಟ್ ಆಗೋಯಿತು. ಮಾರ್ನಿಂಗು ವಾಶ್ ಎಲ್ಲ ಮಾಡಿ ಕಸ್ಟಮರ್ಗೆ ಡೆಲಿವರಿ ಕೊಡಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಮಾಡೋದ್ರಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ನೋಡಿ. R15 ವರ್ಷನ್ 4